ರಾಷ್ಟ್ರೀಯ ಹೆದ್ದಾರಿ 66ರ ಮುಲ್ಕಿ ಸಮೀಪ ಕೊಕ್ಕರಕಲ್ ಬಳಿ ಕಾರಿಗೆ ಡಿಕ್ಕಿ ಹೊಡೆದು ಕಂಟೈನರ್ ಪರಾರಿಯಾಗಿದೆ. ಕಾರ್ನಲ್ಲಿ ಇದ್ದ ಸುಭಾಷ್ ನಗರ ನಿವಾಸಿಗಳಾದ 23 ವರ್ಷ ವಯಸ್ಸಿನ ಚಾಲಕ ಶ್ರವಣ್ ಹಾಗೂ 57 ವರ್ಷ ವಯಸ್ಸಿನ ರಾಜೇಂದ್ರ ಜೊತೆಗೆ 10 ವರ್ಷ ವಯಸ್ಸಿನ ಮಗು ಸುನಮ್ಯ ಪವಾಡ ಸದೃಶವಾಗಿ ಪಾರಾಗಿದ್ದಾರೆ. ಉಡುಪಿ ಜಿಲ್ಲೆ ಶಂಕರಪುರ ಸುಭಾಷ್ ನಗರದಿಂದ ಸೂರತ್ಕಲ್ ಸಮೀಪದ ಕಳವಾರು ಬೆಂಕಿನಾಥೇಶ್ವರ ದೇವಸ್ಥಾನಕ್ಕೆ ಹೋಗುತ್ತಿದ್ದ ಕಾರ್ ಮುಲ್ಕಿ ಸಮೀಪದ ಕೊಕ್ಕರಕಲ್ ತಲುಪುತ್ತಾ ಇದ್ದಂತೆ ಅದೇ ದಿಕ್ಕಿನಲ್ಲಿ ಮಂಗಳೂರು ಕಡೆಗೆ ಹೋಗುತ್ತಿದ್ದ ಕಂಟೈನರ್ ಡಿಕ್ಕಿಯಾಗಿದೆ. ಅಪಘಾತದ ರಭಸಕ್ಕೆ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಚರಂಡಿಗೆ ಹೋಗಿ ಬಿದ್ದಿದೆ. ಕಾರ್ನಲ್ಲಿ ಇದ್ದವರು ಅಲ್ಪ ಸ್ವಲ್ಪ ಗಾಯಗಳೊಂದಿಗೆ ಪಾರಾಗಿದ್ದಾರೆ. ಅಪಘಾತದಿಂದ ಕಾರ್ನ ಎದುರು ಹಾಗೂ ಹಿಂಭಾಗ ಜಖಂ ಆಗಿದೆ. ಟೋಯಿಂಗ್ ವಾಹನದ ಮೂಲಕ ಕಾರನ್ನ ಸ್ಥಳದಿಂದ ತೆರವುಗೊಳಿಸಲಾಗಿದೆ. ಅಪಘಾತ ನಡೆದ ಕೊಕ್ಕರಕಲ್ ಪ್ರದೇಶದಲ್ಲಿ ದಾರಿ ದೀಪದ ಅವ್ಯವಸ್ಥೆ ಕಾಡ್ತಾ ಇದೆ. ಕೂಡಲೇ ಈ ಭಾಗದಲ್ಲಿ ಹೆದ್ದಾರಿ ಅಧಿಕಾರಿಗಳು ದಾರಿದೀಪ ಅಳವಡಿಸಬೇಕು ಅಂತ ಸ್ಥಳೀಯ ಆಟೋ ರಿಕ್ಷಾ ಚಾಲಕ ಪುಷ್ಪರಾಜ್ ಚಿತ್ರಾಪು ಸಂಬಂಧಪಟ್ಟ ಇಲಾಖೆಯನ್ನ ಒತ್ತಾಯಿಸಿದ್ದಾರೆ.